ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಆರ್ಥಿಕ ಪ್ರಗತಿಯನ್ನ ಹೆಚ್ಚಿಸೋಕೆ ಪ್ರಧಾನಿ ಮೋದಿ ಅರ್ಥ ಕ್ರಾಂತಿಗೆ ಹೆಜ್ಜೆ ಇರಿಸಿದ್ದಾರೆ. 12 ಲಕ್ಷ ಆದಾಯದವರೆಗೂ ಟ್ಯಾಕ್ಸ್ ವಿನಾಯಿತಿಯನ್ನ ನೀಡಿ ಮಿಡಲ್ ಕ್ಲಾಸ್ಗೆ ಮೆಡಲ್ ನೀಡಿದ್ದಾರೆ. ಜವಾನ್ಗೂ ಸೈ ಕಿಸಾನ್ಗೂ ಜೈ ಎಂದ ನಮೋ ಶಿಕ್ಷಣವೇ ಸಂಪತ್ತು ಆರೋಗ್ಯವೇ ಭಾಗ್ಯ ಅನ್ನುವಂಥ ಬಜೆಟ್ನ ಕೊಟ್ಟಿದ್ದಾರೆ. ಅಭಿವೃದ್ಧಿ ಬುಲೆಟ್ ವೇಗಕ್ಕಾಗಿ ಎಂಎಸ್ಎಂಇಗೆ ಬಲ ಸಿಕ್ಕಿದೆ. ಪಿಎಂ ಧನ ಧಾನ್ಯ ಕೃಷಿ ಯೋಜನೆ ಘೋಷಿಸಿದ ಕೇಂದ್ರ ಸರ್ಕಾರ ಸ್ಟಾರ್ಟ್ಅಪ್ಗಳ ಉತ್ತೇಜನಕ್ಕೆ 10,000 ಕೋಟಿ ನಿಧಿ ಮೀಸಲಿಟ್ಟಿದೆ. ಚೀನಿ ಆಟಿಕೆಗಳಿಗೆ ಮೇಕ್ ಇನ್ ಇಂಡಿಯಾ ಸೆಡ್ಡು ಹೊಡೆಯಲಿದೆ. ಜಿಲ್ಲಾಸ್ಪತ್ರೆಗಳಲ್ಲಿ ಡೇ ಕೇರ್ ಕ್ಯಾನ್ಸರ್ ಸೆಂಟರ್ ಓಪನ್ ಆಗಲಿದೆ. ಮುಂದಿನ ವಾರ ಹೊಸ ಆದಾಯ ತೆರಿಗೆ ಮಸೂದೆ ಮಂಡನೆಯಾಗ್ತಾ ಇದ್ದು ಮೇಡಂ ನಡೆ ಭೀತಿಗೆ ತಳ್ಳಿದೆ. ಎಲ್ಇಡಿ ಟಿವಿ, ಔಷಧಿ, ಎಲೆಕ್ಟ್ರಿಕಲ್ ಬೈಕ್, ಸ್ವದೇಶಿ ಬಟ್ಟೆ, ಮೊಬೈಲ್ ಅಗ್ಗ ಆಗಲಿವೆ. ಆದ್ರೆ ಮೊಬೈಲ್ ರೀಚಾರ್ಜ್ ಮಾತ್ರ ಹೊರೆಯಾಗಲಿದೆ. ವಿಮಾನ ಟಿಕೆಟ್, ಆಮದು ಕಾರು, ತಂಬಾಕು ತುಟ್ಟಿಯಾಗಲಿದೆ. ಬಿಹಾರಕ್ಕೆ ಅನ್ನಪೂರ್ಣೆಯಾದ ನಿರ್ಮಲಾ ಮೃಷ್ಟಾನ್ನ ಭೋಜನವನ್ನ ಬಡಿಸಿದ್ರೆ ಕರ್ನಾಟಕಕ್ಕೆ ತಂಗ್ಳೂ ಸಿಕ್ಕಿಲ್ಲ. ಇದು ನಿರಾಶಾದಾಯಕ ಅಂತ ಕುಚುಕಿದ ಸಿಎಂ ಮತ್ತೆ ಚೊಂಬು ಸಮರಕ್ಕೆ ನಿಂತಿದ್ದಾರೆ. ಆದ್ರೆ ಬಿಜೆಪಿ ವಿಕಸಿತ ಭಾರತದ ಕನಸು ತೋರಿಸಿದೆ. ಇತ್ತ ಜೆಡಿಎಸ್ ನಿಂದ ಯಾವುದೇ ರಿಯಾಕ್ಷನ್ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.